जिंदाबाद जिंदाबाद ಕೇಂದ್ರ ಸರ್ಕಾರ ಮುಂಬರುವ ಅಧಿವೇಶನದಲ್ಲಿ ವಿದ್ಯುತ್ ಸುಧಾರಣಾ ಕಾಯ್ದೆ 2026 ಜಾರಿಗೆ ತಂದು ವಿದ್ಯುತ್ ಸರಬರಾಜು ಕಂಪನಿಗಳನ್ನು ಖಾಸಗೀಕರಣಗೊಳಿಸುವ ಉದ್ದೇಶ ಹೊಂದಿರುವುದನ್ನು ವಿರೋಧಿಸಿ ಅಖಿಲ ಭಾರತ ವಿದ್ಯುತ್ ಇಂಜಿನಿಯರ್ ಹಾಗೂ ನೌಕರರ ಒಕ್ಕೂಟ ಮತ್ತು ಎನ್ಸಿಸಿಒಇಇ ವತಿಯಿಂದ ರಾಷ್ಟ್ರಾದ್ಯಂತ ಒಂದು ದಿನದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ 10 ಗಂಟೆಗೆ ಹುಬ್ಬಳ್ಳಿಯ ವಿಭಾಗೀಯ ಕಚೇರಿ ಪವರ್ ಹೌಸ್ ಆವರಣದಲ್ಲಿ ಹೆಸ್ಕಾಂ ಅಧಿಕಾರಿಗಳು ಹಾಗೂ ನೌಕರರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಕೆಪಿಟಿಸಿಎಲ್ ಮಾಜಿ ನಿವೃತ್ತ ರಾಜ್ಯಾಧ್ಯಕ್ಷ ಪರಶುರಾಮ್ ಅಮ್ಮಿನಭಾವಿ ಅವರು, ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವ ಹೊರಗುತ್ತಿಗೆ ನೀತಿಗೆ ನಾವು ಸಂಪೂರ್ಣ ವಿರೋಧ ವ್ಯಕ್ತಪಡಿಸುತ್ತೇವೆ. ಈ ಹೋರಾಟ ಸಾರ್ವಜನಿಕ ಹಿತದೃಷ್ಟಿಯಿಂದ ನಡೆಸಲಾಗುತ್ತಿದ್ದು, ಯಾವುದೇ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಮ್ಮ ಪ್ರತಿಭಟನೆ ಇರುತ್ತದೆ ಎಂದು ಹೇಳಿದರು. ಇದು ಒಂದು ನಿರಂತರ ಹೋರಾಟ ಇದೆ. ಏನಂದ್ರೆ ಈ ಒಂದು 1997ರಿಂದ ನಿರಂತರ ನಮ್ದು ಹೋರಾಟ ಐತಿ. ಈ ಒಂದು ಪ್ರೈವೇಟೇಷನ್ ಆಗದೈತೆ ಅನ್ನುವಂಥದ್ದು ನಾವು ಗೇಟ್ ಮೀಟಿಂಗ್ ಕರೀದು ಎಲ್ಲ ನಿಮ್ಗೆ ತಿಳುವಳಿಕೆ ನೀಡೋದು, ನೀವು ಸರಿಯಾದಂಥ ಸೇವೆ ಮಾಡ್ರಿ ಅನ್ನೋದು. ಜನರು ಏನಾಗ್ತೈತಂದ್ರೆ ಇದನ್ನ ಬಂದಂಥದ್ದು ಈಸಿಯಾಗಿ ತಗೊಳ್ತಕ್ಕಂಥದ್ದು ಮುಂದೆ ಬರ್ಬರ್ತಾ ಇದು ಜಟಿಲ ಆಗ್ತಾ ಇದೆ. ಜಟಿಲ ಆಗಿ ಒಂದಿಲ್ಲ ಒಂದು ದಿವಸ ನಮ್ಮೆಲ್ಲರ ತಲೆಗೆ ಇದು ಪೆಟ್ಟು ಬೀಳ್ತಕ್ಕಂಥದ್ದು ಒಂದು ಉದ್ದೇಶ ಬಂದಿದೆ. ಈ ಸಂದರ್ಭದಲ್ಲಿ ಕೆಪಿಟಿಸಿಎಲ್ನ ಸಂಘಟನಾ ಕಾರ್ಯದರ್ಶಿ ಆಸಿಫ್ ಸಿವಳ್ಳಿ ಸೇರಿದಂತೆ ವಿವಿಧ ವಿಭಾಗಗಳ ಅಧಿಕಾರಿಗಳು ಮತ್ತು ನೌಕರರು ಭಾಗವಹಿಸಿದ್ದರು. ಎಲ್ಲಾ ಲೈನ್ ಸಿಬ್ಬಂದಿ ಹಾಗೂ ಅಧಿಕಾರಿ ವರ್ಗದವರು ಮುಷ್ಕರಕ್ಕೆ ಬೆಂಬಲ ಸೂಚಿಸಿದರು. ಕೇಂದ್ರ ಸರ್ಕಾರ ಈ ಅಧಿವೇಶನದಲ್ಲಿ 2026 ವಿದ್ಯುತ್ ಶಕ್ತಿ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ತರಕ್ ಹೋಗ್ತಾ ಇದೆ. ಇದಕ್ಕೆ ನಮ್ಮ ರಾಜ್ಯ ವ್ಯಾಪಿ ಆಗಿರ್ಬೋದು ಅಥವಾ ಈ ದೇಶವ್ಯಾಪಿ ಇವತ್ತು ಒಂದ್ ದಿವಸ ಸಾಂಕೇತಿಕ ಪ್ರತಿಭಟನೆ ನಾವು ಮಾಡ್ತಾ ಇದೀವಿ ಈ ನೀತಿ ವಿರುದ್ಧ, ಕೇಂದ್ರ ಸರ್ಕಾರದ ಈ ನೀತಿ ವಿರುದ್ಧ. ಅಂದಾಜ ನಮ್ಮ ಹುಬ್ಬಳ್ಳಿ ನಗರ ಮತ್ತು ಗ್ರಾಮೀಣ ವಿಭಾಗ ವ್ಯಾಪ್ತಿಯಲ್ಲಿ ಸುಮಾರು ಒಂದು 300 ಜನ ಸೇರಿದ್ದೇವೆ ನಾವು. ಈಗ ಇದಾದ್ಮೇಲೆ ನಿಗಮ ಕಚೇರಿಯಲ್ಲಿ ಸಾಂಕೇತಿಕ ಪ್ರತಿಭಟನೆ ಇದೆ. ಈಗ ಅಲ್ಲಿ ಹೋಗಕ್ಕೆಲ್ಲ ನಾವು ಅಣಿ ಆಗ್ತಾ ಇದೀವಿ. ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಇದನ್ನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಾಂಕೇತಿಕವಾಗಿ. ಸೊ ಇದರಲ್ಲಿ ಎಲ್ಲ ಇದೆ, ಎನ್ಆರ್ ಅಸೋಸಿಯೇಷನ್ ಇದೆ, ನೌಕರರ ಸಂಘ ಇದೆ, ಅದೇ ರೀತಿ SC/ST ಕಲ್ಯಾಣ ಸಮಿತಿ ಇದೆ, ಡಿಪ್ಲೊಮಾ ಅಸೋಸಿಯೇಷನ್ ಇದೆ, ಅದೇ ರೀತಿ ಲೆಕ್ಕಾಧಿಕಾರಿಗಳ ಸಂಘ, ಎಲ್ಲ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಏನು ಕೇಂದ್ರ ಸರ್ಕಾರ ಇದನ್ನ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಆಕ್ಟ್ 2026 ತರಕ್ ಹೋಗ್ತಾ ಇದೆ. ಇದಕ್ಕೆ ವಿರೋಧವಾಗಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ನಿಲುವು ನಮ್ಮ ಕೇಂದ್ರ ಸಮಿತಿ, ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಮತ್ತೆ ನಮ್ಮ ಏನು ಒಕ್ಕೂಟದ ವ್ಯವಸ್ಥೆ ಏನು ನಿರ್ಧಾರ ತಗೋದೈತೆ ಮುಂದೆ ಅದಕ್ಕೆ ನಾವು ಬದ್ಧವಾಗಿ ಅದಕ್ಕೆ ಮುಂದಿನ ಅವ್ರು ಏನು ನಮ್ಮ ಹೋರಾಟದ ರೂಪುರೇಷೆಗಳು ಹೇಳ್ತಾರೆ ಅದರ ಪ್ರಕಾರ ನಾವು ಮುಂದೆ ಹೋರಾಟ ಮಾಡ್ತೀವಿ. ಕ್ಯಾಮರಾಮನ್ ಅಭಿಷೇಕ್ ಜೊತೆ ಶಶಿಕಾಂತ್, ಯೂನಿವರ್ಸಲ್ ನ್ಯೂಸ್, ಹುಬ್ಬಳ್ಳಿ.